ಕೃಷಿ ಚಟುವಟಿಕೆ ವೇಳೆ ರೈತರಿಗೆ ಅಪಘಾತವಾದರೆ ಒಂದು ವೇಳೆ ಸಾವನ್ನಪ್ಪಿದ್ರೆ ಅಂತಹ ರೈತ ಕುಟುಂಬಕ್ಕೆ ಆಸರೆಯಾಗಬೇಕಾಗಿದ್ದ ರೈತ ಸಂಜೀವಿನಿ ಯೋಜನೆ ಹೆಸರಿಗಷ್ಟೇ ಸಂಜೀವಿನಿಯಾಗಿದೆ. ರೈತರಿಗೇನು ಈ ಯೋಜನೆಯಿಂದ ಲಾಭ ಸಿಗ್ತಾ ಇಲ್ಲ ಅನ್ನೋದೇ ವಿಪರ್ಯಾಸ. ಹೌದು, ವರ್ಷದಲ್ಲಿ ಈ ಯೋಜನೆಯ ಲಾಭ ಬರೀ 10 ರಿಂದ 15 ರೈತರಿಗೆ ಮಾತ್ರ ಸಿಗ್ತಾ ಇದೆಯಂತೆ. ಹಾಗಾದ್ರೆ ಉಳಿದವರ ಕತೆ ಏನು? ಈ ಯೋಜನೆಯ ಮಾಹಿತಿ ರೈತರಿಗಿಲ್ಲ. ಅದಕ್ಕಾಗಿಯೇ ಯೋಜನೆಯ ಲಾಭದಿಂದ ರೈತರು ವಂಚಿತರಾಗ್ತಾ ಇದ್ದಾರೆ ಅಂತ ಸರ್ಕಾರ ಹೇಳ್ತಾ ಇದೆ. ಹಾಗಾದ್ರೆ ಬನ್ನಿ, ರೈತರು ಪ್ರಾಣಾಪಾಯದಲ್ಲಿದ್ದಾಗ ರೈತರ ನೆರವಿಗೆ ನಿಲ್ಲಬೇಕಾಗಿದ್ದಂತಹ ಸರ್ಕಾರದ ಈ ಯೋಜನೆ ಹಳ್ಳ ಹಿಡಿದಿದ್ದು ಹೇಗೆ? ಈ ಯೋಜನೆಗಾಗಿ ಮೀಸಲಿಟ್ಟ ಅನುದಾನ ರೈತರಿಗೆ ಸಿಗ್ತಾ ಇಲ್ಲ ಯಾಕೆ? ಬನ್ನಿ, ಈ ವಿಡಿಯೋದಲ್ಲಿ ರೈತ ಸಂಜೀವಿನಿ ಯೋಜನೆ ಅಂದ್ರೆ ಏನು, ಈ ಯೋಜನೆಯಲ್ಲಿ ರೈತರಿಗೆ ಎಷ್ಟು ಹಣ ಸಿಗುತ್ತೆ, ಎಂತಹ ರೈತರು ಯೋಜನೆಗೆ ಒಳಪಡ್ತಾರೆ, ಈ ಯೋಜನೆಯ ಉಪಯೋಗ ಪಡಿಬೇಕು ಅಂತ ಅಂದ್ರೆ ರೈತರು ಮಾಡಬೇಕಾದಂತಹ ಕೆಲಸ ಏನು, ಇನ್ನು ಈ ಯೋಜನೆಯ ಪರಿಹಾರದ ಮೊತ್ತವನ್ನ 5 ಲಕ್ಷ ನೀಡಲು ಸರ್ಕಾರ ಯೋಚನೆ ಮಾಡ್ತಾ ಇದೆಯಂತೆ. ಬನ್ನಿ, ಹಾಗಾದ್ರೆ ಈ ಯೋಜನೆಯ ವಿವರವನ್ನ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ರೈತ ಬಾಂಧವರೇ, ಅದು 1996 ಮಾರ್ಚ್ 14ರಂದು ಅಂದು ರೈತ ಸಂಜೀವಿನಿ ಯೋಜನೆ ಅಂತ ಹೇಳಿ ಜಾರಿಗೆ ತರಲಾಯಿತು. ರೈತ ಸಂಜೀವಿನಿ ಯೋಜನೆ ಅಂತಂದ್ರೆ ಒಂದು ಅರ್ಥದಲ್ಲಿ ರೈತರಿಗಾಗಿ ಇರುವಂತಹ ವಿಮಾ ಅಂದ್ರೆ ಇನ್ಶೂರೆನ್ಸ್. ರೈತರಿಗೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿರುವಂತಹ ಆ ಸಮಯದಲ್ಲಿ ಅಂತಂದ್ರೆ ಗೊಬ್ಬರ ಹಾಕುವ ಸಮಯದಲ್ಲಿ, ಬಿತ್ತನೆ ಕಾರ್ಯದಲ್ಲಿ ತೊಡಗಿದಾಗ, ಅಥವಾ ರೈತರು ಬೆಳೆದಿರುವಂತಹ ಬೆಳೆಗಳನ್ನ ಮಾರುಕಟ್ಟೆಗೆ ಸಾಗಾಟ ಮಾಡುವಂತ ಸಮಯದಲ್ಲಿ, ಅಥವಾ ಇನ್ಯಾವುದೋ ಏನೋ ಒಂದು ಸಮಸ್ಯೆ ಆಗೋಗ್ಬಿಡ್ತು. ಕೃಷಿ ಮಾಡುವ ಸಮಯದಲ್ಲಿ ಈಗ ಅಡಿಕೆ ಮರನೋ ಅಥವಾ ತೆಂಗಿನ ಮರನೋ ಏರಿರ್ತಾರೆ, ಅಲ್ಲಿಂದ ಮೇಲಿಂದ ಕೆಳಗೆ ಬಿದ್ದ್ಬಿಟ್ಟಿರ್ತಾರೆ. ಸೊ ಹೀಗೆ ಏನೋ ಒಂದು ಸಮಸ್ಯೆ ಆಗಿರತ್ತೆ. ಕೈಗೋ ಕಾಲಿಗೋ ಏಟು ಬಿದ್ದಿರತ್ತೆ. ಕೆಲವರು ಕೈಕಾಲುಗಳನ್ನ ಕಳ್ಕೊಂಡಿರ್ತಾರೆ, ಇನ್ ಕೆಲವರು ಸಾವನ್ನಪ್ಪಿರ್ತಾರೆ. ಸೊ ಈ ಸಂದರ್ಭದಲ್ಲಿ ರೈತರ ನೆರವಿಗೆ ನಿಲ್ಲಬೇಕು ಅನ್ನೋ ಒಂದು ಕಾರಣಕ್ಕಾಗಿ ರೈತರಿಗಾಗಿ ಈ ವಿಮಾ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಈ ಒಂದು ಯೋಜನೆ ರೈತರಿಗಾಗಿ ಇರುವಂತಹ ಯೋಜನೆ. ನೋಡಿ, ಬೆಳೆ ನಷ್ಟ ಆದಾಗ ಏನು ವಿಮಾ ಮಾಡಿಕೊಡ್ತಾರಲ್ಲ, ಆ ಯೋಜನೆ ಅಲ್ಲ ಇದು. ಇದು ರೈತರಿಗಾಗಿ ಇರುವಂತಹ ಯೋಜನೆ. ರೈತರ ಜೀವನಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ, ಅಂದ್ರೆ ರೈತರಿಗೆ ಏನಾದ್ರೂ ಆಗ್ಬಿಡ್ತು ಅಂತ ಅಂದ್ಕೊಳ್ಳಿ, ಸೊ ಆ ಸಮಯದಲ್ಲಿ ಆ ಕುಟುಂಬಕ್ಕೆ ಆಸರೆ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಯೋಜನೆಯನ್ನ ಜಾರಿ ಮಾಡಲಾಗಿದೆ. ಆದ್ರೆ ನೋಡಿ, ಒಳ್ಳೆಯ ಯೋಜನೆ, ಒಂದು ಉತ್ತಮವಾಗಿ ಅನುಕೂಲ ಆಗುವಂತಹ ಯೋಜನೆ ಇದಾಗಿದ್ರೂ ಸಹಿತ ಈಗ ಸರ್ಕಾರ ಏನ್ ಹೇಳ್ತಾ ಇದೆ ಅಂತಂದ್ರೆ, ಇದರ ಪ್ರಚಾರ ಕಮ್ಮಿ ಇರೋ ಕಾರಣಕ್ಕಾಗಿ, ರೈತರಿಗೆ ಮಾಹಿತಿ ಇಲ್ಲದೆ ಇರೋ ಕಾರಣಕ್ಕಾಗಿ ವರ್ಷದಲ್ಲಿ ಬರೀ 10 ರಿಂದ 15 ರೈತರು ಮಾತ್ರ ಈ ಯೋಜನೆಯ ಫಲಾನುಭವಿಗಳಾಗ್ತಾ ಇದ್ದಾರೆ. 10 ರಿಂದ 15 ರೈತರಿಗೆ ಮಾತ್ರ ಇದರ ಅನುಕೂಲ ಸಿಗ್ತಾ ಇದೆ. ಉಳಿದಂತಹ ರೈತರಿಗೆ ಯಾರಿಗೂ ಕೂಡ ಸಿಗ್ತಾ ಇಲ್ಲ. ಹಂಗಂತ ಹೇಳಿ ರೈತರೆಲ್ಲರೂ ಆರಾಮಾಗಿದ್ದಾರೆ ಅಂತ ಅಲ್ಲ, ರೈತರು ಸಮಸ್ಯೆಯಲ್ಲಿದ್ದಾರೆ. ಕೆಲ ರೈತರು ಕೃಷಿ ಮಾಡುವ ವೇಳೆಯಲ್ಲೇ ಸಾವನ್ನಪ್ಪಿದ್ದಾರೆ. ಕೆಲ ರೈತರು ಕೃಷಿ ಮಾಡುವ ವೇಳೆಯಲ್ಲಿಯೇ ಕೈಕಾಲುಗಳನ್ನ ಕಳೆದುಕೊಂಡಿದ್ದಿದೆ, ಅರೆ ಪ್ರಜ್ಞಾವಸ್ಥೆಗೆ ಹೋಗಿರುವಂತದ್ದಿದೆ. ಹೀಗೆ ಸಾಕಷ್ಟು ರೀತಿಯಾದಂತಹ ಸಮಸ್ಯೆಗಳನ್ನ ನಮ್ಮ ರೈತರು ಅನುಭವಿಸ್ತಾನೆ ಇದ್ದಾರೆ. ಹಾಗಿದ್ರೂ ಸಹಿತ ಈ ಒಂದು ಯೋಜನೆಯ ಅರಿವು ರೈತರು ಇಲ್ಲದೆ ಇರೋ ಕಾರಣಕ್ಕಾಗಿ ಈಗ ಈ ಯೋಜನೆಯ ಲಾಭವನ್ನ ಕೆಲವೊಂದಿಷ್ಟು ರೈತರು ಮಾತ್ರ ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿ ಈಗ ಸರ್ಕಾರ ಹೇಳ್ತಾ ಇದೆ. ನಾನ್ ಕೇಳಿಕ್ಕಿರೋದಿಷ್ಟೇ, ಚುನಾವಣೆ ಅಂತ ಬಂದ್ಬಿಟ್ರೆ ಬೀದಿಗಿಳಿತಾರೆ, ಪ್ರತಿಯೊಂದು ವಾರ್ಡ್ಗಳಿಗೂ ಕೂಡ ಸುತ್ತಾರೆ, ಪ್ರತಿಯೊಂದು ಮನೆಗೂ ಕೂಡ ಹೋಗಿ ಮನೆಯ ಕುಟುಂಬಸ್ಥರಿಗೆಲ್ಲರಿಗೂ ಸಹಿತ ನೀವು ಇದೇ ಪಕ್ಷಕ್ಕೆ ನೀವು ಓಟ್ ಹಾಕಬೇಕು, ಇವರನ್ನೇ ಇವಾಗ ನೀವು ಗೆಲ್ಲಿಸ್ಕೊಂಡು ಬರಬೇಕು, ಇವರಿಗೆ ನೀವು ಓಟ್ಗಳನ್ನ ಹಾಕಬೇಕು, ಮತವನ್ನ ಹಾಕ್ಲೇಬೇಕು ಸ್ವಾಮಿ ಅಂತ ಹೇಳಿ ಅವ್ರಿಗೆ ಹೋಗಿ ಇಷ್ಟೆಲ್ಲ ಅರಿವು ಮೂಡಿಸ್ತಾ ಇರ್ತಾರೆ. ಮತ್ತೆ ತಮ್ಮ ಬಗ್ಗೆ ಪ್ರಚಾರವನ್ನ ಮಾಡ್ಕೊಳ್ತಿರ್ತಾರೆ. ಸೊ ನೋಡಿ, ಚುನಾವಣೆಯ ಪ್ರಚಾರ ಅಂದ ತಕ್ಷಣ ಇವ್ರಿಗೆ ಅಧಿಕಾರದ ದಾಹದಿಂದಾಗಿ ತಮ್ಮ ಪಕ್ಷ ಗೆಲ್ಲಬೇಕು, ತಾವು ಗೆಲ್ಲಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬೀದಿಗೆಲ್ಲ ಇಳಿದು ಮನೆಗೆಲ್ಲ ಹೋಗಿ ಪ್ರಚಾರ ಮಾಡಿ ಬರ್ತಾರೆ. ಆದ್ರೆ ಈ ಯೋಜನೆ ಪ್ರಚಾರ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಕೆಲ ರೈತರಿಗೆ ಮಾತ್ರ ಈ ಯೋಜನೆಯ ಲಾಭ ಸಿಗ್ತಾ ಇದೆ ಅಂತ ಹೇಳ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಅಷ್ಟೇ ಅಲ್ಲ, ನೋಡಿ, ಈ ಯೋಜನೆಗಾಗಿ ಪ್ರತಿ ವರ್ಷವೂ ಕೂಡ ಫಂಡ್ ಇರುತ್ತೆ, ಅನುದಾನ ಅಂತ ಹೇಳಿ ತೆಗೆದಿಟ್ಟಿರ್ತಾರೆ. ಸೊ ಆ ಅನುದಾನ ವೇಸ್ಟ್ ಆಗ್ತಾ ಇದೆಯಲ್ಲ, ಸೊ ಆ ಹಣ ಎಲ್ಲಿ ಹೋಗ್ತಾ ಇದೆ ಅನ್ನೋದು ಕೂಡ ಕಡೆದಾಗಿ ಕಾಡ್ತಾ ಇರುವಂತ ಪ್ರಶ್ನೆ. ಸೊ ಹಾಗಾಗಿ ಈಗ ನಾವು ಇನ್ನೊಬ್ಬರನ್ನ ದೂರೋದ್ ಬೇಡ, ನಮ್ಮ ಚಾನೆಲ್ನ ಮೂಲಕ ಈ ಯೋಜನೆಯ ಅರಿವು ಮೂಡಿಸೋ ಒಂದು ಕೆಲಸವನ್ನ ಮಾಡೋಣ ಅಂತ ಹೇಳಿ ಈ ಒಂದು ಸಬ್ಜೆಕ್ಟ್ ಅನ್ನ ನಾನು ಈ ವಿಡಿಯೋದಲ್ಲಿ ತೆಗೆದುಕೊಂಡಿರುವಂತದ್ದು. ವೀಕ್ಷಕರೇ, ಈ ಯೋಜನೆಯನ್ನ ನೀವು ಯಾವಾಗ ಹೇಗೆ ಅಪ್ಲೈ ಮಾಡಬೇಕು, ಮತ್ತೆ ಯಾವ ಸಮಸ್ಯೆಗೆ ನೀವು ಎದುರಾದಾಗ ನಿಮ್ಗೆ ಎಷ್ಟು ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ವಿವರವನ್ನ ನೋಡ್ತಾ ಹೋಗೋಣ ಒಂದೊಂದಾಗಿ. ಬನ್ನಿ.
ವೀಕ್ಷಕರೇ, ರೈತ ಸಂಜೀವಿನಿ ಅಂದ್ರೆ ಅಪಘಾತ ವಿಮಾ. ಈ ಯೋಜನೆಯು ಕರ್ನಾಟಕ ಸರ್ಕಾರದ ಕೃಷಿ ಮಾರಾಟ ಇಲಾಖೆ ಅಡಿಯಲ್ಲಿ ಜಾರಿಯಲ್ಲಿರುವಂತಹ ಯೋಜನೆ. ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿರುವಂತಹ ಸಮಯದಲ್ಲಿ ಏನಾದ್ರೂ ಅಪಘಾತಗಳು ಸಂಭವಿಸಿ ಅಥವಾ ಸಾವು ನೋವುಗಳು ಆದಾಗ ಅಥವಾ ಅಂಗವಿಕಲತೆ ಉಂಟಾದಾಗ ಅಂತಂದ್ರೆ ನೋಡಿ, ಈಗ ಕೃಷಿ ಮಾಡ್ತಿರ್ತಾರೆ, ಆ ಸಮಯದಲ್ಲಿ ಈಗ ರೈತರು ಸಾವನ್ನಪ್ಪಿರ್ತಾರೆ ಅಥವಾ ಈಗ ಮೇಲಿಂದ ಕೆಳಗಡೆ ಬಿದ್ದಿರುವಂಥದ್ದು ಅಥವಾ ಒಂದೇನೋ ಆಕ್ಸಿಡೆಂಟ್ ಆಗಿರುತ್ತೆ ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಮ್ಮ ಬೆಳೆಯನ್ನ ಸಾಗಾಟು ಮಾಡುವಂತ ಸಮಯದಲ್ಲೇ ಆಗಿರ್ಬೋದು ಅಥವಾ ಈಗ ಇಳುವರಿಯನ್ನ ಹಾರ್ವೆಸ್ಟ್ ಮಾಡುವಂತ ಸಮಯದಲ್ಲಿ ಮೇಲಿಂದ ಕೆಳಗಡೆ ಬಿದ್ದಿರುವಂತಹ ಘಟನೆಗಳು ಅಥವಾ ಈಗ ಗೊಬ್ಬರಗಳನ್ನ ಹಾಕ್ತಿರ್ತಾರೆ, ಆ ಸಮಯದಲ್ಲೇ ಯಾವುದೋ ಒಂದು ಅನಾಹುತ ಆಗುವಂಥದ್ದು, ಬಿತ್ತನೆ ಕಾರ್ಯ ಅಥವಾ ಈ ಟ್ರ್ಯಾಕ್ಟರ್ ನಿಂದ ಉಳುಮೆ ಮಾಡ್ತಿರ್ತಾರೆ, ಅವಾಗ್ಲೂ ಕೂಡ ಇನ್ನೊಂದು ಯಾವುದೋ ಒಂದು ಹಾನಿಯಾಗಿ ರೈತರು ಅಂಗವಿಕಲರಾಗುವುದು ಅಥವಾ ಸಾವಿಗೀಡಾಗುವಂತ ಈ ಸಮಯದಲ್ಲಿ ರೈತರಿಗೆ ಆರ್ಥಿಕ ನೆರವು ನೀಡಬೇಕು ಅಂತ ಹೇಳಿ ಈ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ರೈತರು ಕೃಷಿ ಚಟುವಟಿಕೆ ವೇಳೆಯಲ್ಲಿ ಮೃತ ಹೊಂದಿದ್ರೆ ಅಂತಹ ರೈತರಿಗೆ 1 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಲಾಗುತ್ತೆ. ಅಥವಾ ಕೈ ಕಾಲಿಗೆ ಏಟಾಗಿರುವಂತದ್ದು, ಅಂಗವಿಕಲತೆಯ ಸಮಸ್ಯೆ ಎದುರಾದಾಗ ಹಾನಿ ಪ್ರಮಾಣ ಅನುಸಾರವಾಗಿ 10,000ದಿಂದ 50,000ವರೆಗೂ ಕೂಡ ಪರಿಹಾರವನ್ನ ನೀಡಲಾಗುತ್ತೆ. ಈಗ ಯೋಚನೆ ಮಾಡ್ತಾ ಇರುವಂತಹ ಸರ್ಕಾರದ ಗುರಿ ಏನು ಅಂತಂದ್ರೆ, ಕಳೆದ 30 ವರ್ಷದಿಂದಲೂ ಸಹಿತ ಇದೇ ಮೊತ್ತವನ್ನ ನೀಡ್ಕೊಂಡು ಬಂದಿರುವಂತಹ ಸರ್ಕಾರ ಈಗ ಮತ್ತೊಂದು ಹೆಜ್ಜೆಯನ್ನ ಇಟ್ಟಿದೆ. ಅಂತಂದ್ರೆ ಸಾವಿಗೀಡಾದ ರೈತರಿಗೆ 1 ಲಕ್ಷ ರೂಪಾಯಿ ಪರಿಹಾರ ಧನವನ್ನ ಅದನ್ನ 5 ಲಕ್ಷ ರೂಪಾಯಿವರೆಗೂ ಏರಿಕೆ ಮಾಡಬೇಕು. ಇನ್ನು ಅಂಗವಿಕಲತೆಗೆ ಸಮಸ್ಯೆಗೆ ಎದುರಾದಂತಹ ರೈತರಿಗೆ ಈಗ 10ರಿಂದ 50,000 ರೂಪಾಯಿ ಕೊಡ್ತಾ ಇದ್ದಾರಲ್ಲ, ಅದರ ಗರಿಷ್ಠ ಹಣವನ್ನು ಕೂಡ ಹೆಚ್ಚಿಗೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸರ್ಕಾರ ಈಗ ಯೋಚನೆ ಮಾಡ್ತಾ ಇದೆಯಂತೆ. ಈಗ ಈ ಯೋಜನೆಯ ಲಾಭ ಪಡಿಬೇಕು ಅಂತಂದ್ರೆ ಅರ್ಹತೆ ಏನಿರಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅವರು ಕೃಷಿಕರಾಗಿರ್ಬೇಕು, ರೈತರಾಗಿರ್ಬೇಕು, ಅವರ ವಯಸ್ಸು 15ರಿಂದ 60 ವರ್ಷದೊಳಗಿನ ರೈತರು ಆಗಿರ್ಬೇಕು. ಅಂತಹ ರೈತರಿಗೆ ಈ ಯೋಜನೆ ಅಡಿಯಲ್ಲಿ ಲಾಭ ಸಿಗುತ್ತೆ, ಪರಿಹಾರ ಧನ ಸಿಗುತ್ತೆ. ಹಾಗೆ ಆ ರೈತ ಕುಟುಂಬದ ಸದಸ್ಯರು ಸಹಿತ ಈ ಯೋಜನೆಗೆ ಅರ್ಹತೆಯನ್ನ ಹೊಂದುತ್ತಾರೆ. ಇನ್ನು ಪರಿಹಾರದ ಮೊತ್ತ ಅಂತ ಕೇಳಿದ್ರೆ ಸಾವಿಗೀಡಾದ್ರೆ 1 ಲಕ್ಷ ರೂಪಾಯಿವರೆಗೂ ಕೂಡ ಪರಿಹಾರವನ್ನ ಕೊಡ್ತಾ ಇದ್ದಾರೆ. ನೋಡಿ, ಕೃಷಿ ಮಾಡುವ ವೇಳೆಯಲ್ಲಿ 2 ಕಣ್ಣು ಅಥವಾ ಕೈ ಕಾಲುಗಳನ್ನ ಕಳೆದುಕೊಂಡಂತಹ ರೈತರಿಗೆ 50,000 ರೂಪಾಯಿವರೆಗೂ ಕೂಡ ಪರಿಹಾರ ಧನವನ್ನ ಕೊಡ್ತಾರೆ. ಇನ್ನು 1 ಕಣ್ಣು, 1 ಕೈ, 1 ಕಾಲುಗಳನ್ನ ಕಳೆದುಕೊಂಡಂತಹ ರೈತರಿಗೆ 30,000ವರೆಗೂ ಕೂಡ ಪರಿಹಾರವನ್ನ ಕೊಡ್ತಾರಂತೆ. ಇನ್ನು ಕೃಷಿ ಮಾಡುವ ಸಮಯದಲ್ಲಿ ಬೆರಳುಗಳನ್ನ ಕಳೆದುಕೊಂಡ್ರೆ, ಬೆರಳುಗಳು ಕಟ್ಟಾಗ್ಬಿಟ್ರೆ ಅಂತಹ ರೈತರಿಗೆ ಪ್ರತಿ ಬೆರಳಿಗೆ 10,000 ರೂಪಾಯಿ ಅಂತೆ ಇವರು ಪರಿಹಾರ ಧನವನ್ನ ಕೊಡ್ತಾರಂತೆ. ಈಗ ಈ ಯೋಜನೆ ಅಡಿಯಲ್ಲಿ ಲಾಭವನ್ನ ಪಡಿಬೇಕು, ಪರಿಹಾರವನ್ನ ಪಡಿಬೇಕು ಅಂತಂದ್ರೆ ಅರ್ಜಿ ಸಲ್ಲಿಸೋದು ಹೇಗೆ ನೋಡ್ತಾ ಹೋಗೋಣ. ನೋಡಿ, ಕೃಷಿ ಮಾರಾಟ ಇಲಾಖೆ ವೆಬ್ಸೈಟ್ ಇರುತ್ತೆ ಅಥವಾ ಆಯಾ ಜಿಲ್ಲೆಯ APMC ಇರುತ್ತೆ, ಆ ಕಚೇರಿಗೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಈ ರೀತಿಯಾಗಿ ಅನಾಹುತ ಆಗಿದೆ, ಇಂತಹ ದುರ್ಘಟನೆ ನಡೆದಿದೆ, ಸೊ ಇದರ ಅನುಸಾರವಾಗಿ ನಮಗೆ ಪರಿಹಾರ ಬೇಕು ಅಂತ ಹೇಳಿ ಅರ್ಜಿಯನ್ನ ಹೋಗಿ ನಮೂದಿಸಿದ್ರೆ ನಿಮಗೆ ಆದಂತಹ ನಷ್ಟದ ಪ್ರಮಾಣದ ಅನುಸಾರವಾಗಿ ನಿಮಗೆ ಯೋಜನೆ ಅಡಿಯಲ್ಲಿ ಪರಿಹಾರದ ಧನ ಸಿಗುತ್ತೆ. ನೀವು ಇನ್ನೊಂದು ವಿಚಾರವನ್ನು ಕೂಡ ಗಮನಿಸಿ, ಇದು ಕೃಷಿ ಸಂದರ್ಭದಲ್ಲಿನ ಅಪಘಾತ ವಿಮೆ ಆಗಿರೋ ಕಾರಣಕ್ಕಾಗಿ ರೈತರು ಕೃಷಿ ಮಾರುಕಟ್ಟೆ ಸಮಿತಿಗಳ ಆವರಣದಲ್ಲಿ ಅಥವಾ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಏನಾದರೂ ಅಪಘಾತಕ್ಕೀಡಾದ್ರೆ ಈ ಸೌಲಭ್ಯ ಅನ್ವಯಿಸುತ್ತೆ. ಆವಾಗ್ಲೂ ಕೂಡ ಈ ಸೌಲಭ್ಯದ ಅನುಕೂಲವನ್ನ ನೀವು ಪಡೆದುಕೊಳ್ಳಬಹುದು. ರೈತ ಬಾಂಧವರೇ, ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾದಂತಹ ಅಗತ್ಯ ದಾಖಲಾತಿಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲೇದಾಗಿ ನೀವು ರೈತರಾಗಿರಬೇಕು, ನಿಮ್ಮ ವಯಸ್ಸು 15ರಿಂದ 60 ವರ್ಷದ ಒಳಗಿನ ರೈತರಾಗಿರಬೇಕು. ಹಾಗೆ ನಿಮ್ಮ ಕುಟುಂಬದ ಸದಸ್ಯರಿಗೂ ಕೂಡ ಈ ಸಮಸ್ಯೆ ಆಗಿದ್ರೂ ಸಹಿತ ಅವರ ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ತೋಟದ ಪಹಣಿ ಬೇಕಾಗುತ್ತೆ. ಮತ್ತೆ ಆ ಪಹಣಿಯಲ್ಲಿ ನಿಮ್ಮ ಕುಟುಂಬ ಸದಸ್ಯರು ಯಾರಿಗೆ ಆ ಅಪಘಾತ ಆಗಿರುತ್ತಲ್ಲ ಅವರ ಹೆಸರು ಸಹಿತ ಇರಬೇಕು. ರೈತ ಬಾಂಧವರೇ, ಸರ್ಕಾರ ಹೇಳ್ತಾ ಇದೆ, ಈ ಯೋಜನೆಯ ಅರಿವು ಮತ್ತೆ ಮಾಹಿತಿ ಇಲ್ಲದೆ ಇರೋ ಕಾರಣಕ್ಕಾಗಿ ವರ್ಷದಲ್ಲಿ ಬರೀ 10ರಿಂದ 15 ರೈತರಿಗೆ ಮಾತ್ರ ಈ ಯೋಜನೆಯ ಅನುಕೂಲ ಆಗ್ತಾ ಇದೆ. ಉಳಿದಂತಹ ರೈತರು ಈ ಯೋಜನೆಯ ಸದುಪಯೋಗವನ್ನ ಪಡೆದುಕೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ರೈತ ಬಾಂಧವರೇ, ಈ ಯೋಜನೆಯ ಅರಿವು ಹೆಚ್ಚಾದಂತೆಲ್ಲ ಈ ರೀತಿಯಾದಂತಹ ಪರಿಹಾರವನ್ನ ರೈತ ಬಾಂಧವರು ಪಡೆಯಬಹುದು. ಹಾಗಾಗಿ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ರೈತರಿಗೆ ಇದರ ಅನುಕೂಲ ಸಿಗುವಂತೆ ಮಾಡಿ. ಇನ್ನೊಂದಿಷ್ಟು ರೈತ ಬಾಂಧವರು ಸರ್ಕಾರದ ವಿರುದ್ಧ ದೂರ್ತಾ ಇದ್ದಾರೆ. ಏನಂತಂದ್ರೆ ನೋಡಿ, ಪ್ರತಿ ಜಿಲ್ಲೆಯಲ್ಲೂ, ಪ್ರತಿ ತಾಲೂಕಿನಲ್ಲೂ, ಪ್ರತಿ ಗ್ರಾಮದಲ್ಲೂ ಕೂಡ ಆಗಾಗ ಈ
ಈ ರೀತಿಯಾದಂಥ ದುರ್ಘಟನೆಗಳು, ಈ ರೀತಿಯಾದಂಥ ಅಪಘಾತಗಳು ನಡೀತಾನೆ ಇರುತ್ತೆ. ಆಗ ರೈತರು ಹೋಗಿ ಅರ್ಜಿ ಸಲ್ಲಿಸಿದ್ರು ಸಹಿತ ಸಂಬಂಧಪಟ್ಟಂತ ಅಧಿಕಾರಿಗಳು ಅದಕ್ಕೆ ಕ್ಯಾರೆ ಅಂತ ಇಲ್ಲ, ಮತ್ತೆ ಪರಿಹಾರವನ್ನ ಕೊಡುವಲ್ಲಿ ಮೀನಾಮೇಷ ಎನಿಸ್ತಾ ಇದ್ದಾರೆ. ಸುಮ್ಮನೆ ಸರ್ಕಾರ ಕುಂಟು ನೆಪವನ್ನ ಹೇಳ್ತಾ ಇದೆಯೇ ವಿನಃ ಈ ಒಂದು ಯೋಜನೆಯ ಮಾಹಿತಿ ಎಲ್ಲರಿಗೂ ಕೂಡ ಗೊತ್ತಿದೆ. ಸೊ ಆದ್ರೂ ಸಹಿತ ಸರ್ಕಾರಕ್ಕೆ ಈ ಯೋಜನೆಯ ಪರಿಹಾರವನ್ನ ಕೊಡ್ಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಅನುದಾನವನ್ನ ತಾವೇ ಇಟ್ಕೊಳ್ಳಕ್ಕೆ ಈ ರೀತಿಯಾದಂತಹ ಕುಂಟು ನೆಪವನ್ನ ಹೇಳ್ತಾ ಇದೆ ಅಂತಾನೂ ಕೂಡ ಈಗ ರೈತರು ದೂರ್ತಾ ಇದ್ದಾರೆ. ಒಟ್ಟಿನಲ್ಲಿ ಹಾನಿಗೊಳಗಾದಂತಹ ರೈತರಿಗೆ ಈ ಒಂದು ವಿಮೆಯಿಂದ ಹೆಲ್ಪ್ ಆದ್ರೆ ಸಾಕು ಅನ್ನೋದು ಕೂಡ ನಮ್ಮ ಉದ್ದೇಶ. ಸೊ ಹಾಗಾಗಿ ಯಾರಿಗೆ ಇದರ ಮಾಹಿತಿ ಇಲ್ಲವೋ ಅವರಿಗೆ ಈ ಒಂದು ವಿಡಿಯೋ ಶೇರ್ ಮಾಡೋ ಮೂಲಕ ಅವ್ರಿಗೂ ಕೂಡ ಅನುಕೂಲತೆಯನ್ನ ಪಡೆದುಕೊಳ್ಳಿಕ್ಕೆ ಸಹಾಯ ಮಾಡಿ. ಸಿಗನ ಮುಂದಿನ ವಿಡಿಯೋದಲ್ಲಿ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗನ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.